ಎಸ್ಎಫ್ ಕರ್ನಾಟಕ ವತಿಯಿಂದ ಒಂದು ಬೃಹತ್ ವೇದಿಕೆಯನ್ನು ಪ್ರಾರಂಭ ಮಾಡಿದೆ. ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ರಾಜಕಾರಣಿಗಳನ್ನ ಒಟ್ಟುಗೂಡಿಸಿ ಒಂದು ವೇದಿಕೆಗೆ ಕರೆತರೋದು. ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಒಂದು ವೇದಿಕೆಯಲ್ಲಿ ಕೂತಾಗ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ನೋವು ದುಃಖಗಳು ಏನೇ ಇದ್ರೂ ಒಂದು ಬಿಳಿ ಹಾಳಿಯಲ್ಲಿ ನಿಮ್ಮದೇ ಆದಂಥ ಒಂದು ಅರ್ಜಿ ಅಥವಾ ಒಂದು ದೂರನ್ನ ಬರ್ಕೊಂಬನ್ನಿ, ನಿಮಗೆ ಸಂಬಂಧಪಟ್ಟಂತ ಅಧಿಕಾರಿ ಮುಂದೆ ಇಡೋಣ. ನಿಮ್ಮ ನೋವು ದುಃಖಕ್ಕೆ ಆ ವೇದಿಕೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ನ್ಯಾಯ ಸಿಗೋ ತನಕ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀರಿ. ನಿಮ್ಮ ಸಪೋರ್ಟ್ ಕೂಡ ನಮಗಿರ್ಲಿ. ನಾವು ಗೆಲ್ಸಿರೋಂಥ MLA ಹತ್ರ ಹೇಳ್ಕೊಳ್ಳೋಣ ಅಂದ್ರೆ MLA ಮನೆ ಬಾಗಿಲಿಗೂ ಕೂಡ ಸೇರ್ಸಕ್ಕಾಗದಿರೋಂಥ ಪರಿಸ್ಥಿತಿ. ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಕ್ತಿದ್ದವರು ಹೋಗ್ಲಿ DC ಹತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೋದ್ರೆ DC ಡೋರಲ್ಲೂ ಕೂಡ ನಮ್ಮನ್ನ ಸೇರ್ಸಲ್ಲ, ಯಾರೇ ಅನ್ನಲ್ಲ. ನಮ್ಮ ಆರೋಗ್ಯ ಕೆಟ್ಟೋಗೈತೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ನಮ್ಮ ಆರೋಗ್ಯವನ್ನು ತೋರಿಸ್ಕೊಳ್ಳೋಣ ಅಂತ ಹೋದ್ರು ಕೂಡ ಅಲ್ಲೂ ಕೂಡ ಲಂಚದವ ತರ ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ, ನಿಮ್ಮ ಕಷ್ಟ ಕೇಳೋದಕ್ಕೆ, ನಿಮ್ಮ ದುಃಖ ಕೇಳೋದಕ್ಕೆ ಒಂದು ಎಸ್ಎಫ್ ಕರ್ನಾಟಕ ಒಂದು ವೇದಿಕೆ ಪ್ರಾರಂಭ ಮಾಡ್ತಾ ಇದೆ. ಅಟ್ಲೀಸ್ಟ್ ಅದು ಈ ವೇದಿಕೆಯಿಂದ ನ್ಯಾಯ ಆದ್ರೂ ಸಿಕ್ಲಿ. ಎಸ್ಎಫ್ ಕರ್ನಾಟಕ ವತಿಯಿಂದ ಒಂದು ಬೃಹತ್ ವೇದಿಕೆಯನ್ನ ಪ್ರಾರಂಭ ಮಾಡಿದಿರಿ. ಈ ವೇದಿಕೆಯ ಮೂಲ ಉದ್ದೇಶ ಏನು ಗೊತ್ತಾ? ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ರಾಜಕಾರಣಿಗಳನ್ನ ಒಟ್ಟುಗೂಡಿಸಿ ಒಂದು ವೇದಿಕೆಗೆ ಕರೆತರೋದು. ಜೊತೆಗೆ ಆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಆ ವೇದಿಕೆಗೆ ಕರ್ಕೊಂಬರೋದು. ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಒಂದು ವೇದಿಕೆಯಲ್ಲಿ ಕೂತಾಗ ಆ ವ್ಯಾಪ್ತಿಯಲ್ಲಿ ಇರೋಂತಹ ನೊಂದವರು, ಕಷ್ಟದಲ್ಲಿದ್ದವರು, ಸರ್ಕಾರಿ ಕಚೇರಿಗಳಿಗೆ ಸುತ್ತಿ ಸುತ್ತಿ ನಿಮಗೆ ನ್ಯಾಯ ಸಿಗದಿದ್ದವರು, ಪೊಲೀಸ್ ಸ್ಟೇಷನ್ನಲ್ಲಿ ನ್ಯಾಯ ಸಿಗದಿದ್ದವರು, ನಿಮ್ಮ ಕಷ್ಟಕ್ಕೆ ಎಲ್ಲೂ ಕೂಡ ಸಹಾಯ ಮಾಡೋಕ್ಕಾಗದಿದ್ದಂಥವ್ರು, ಕೊರಗಿ ಕೊರಗಿ ಒದ್ದಾಡ್ತಾ ಇರುವಂಥವ್ರಿಗೆ ಈ ಒಂದು ವೇದಿಕೆ. ಸ್ನೇಹಿತರೆ, ಈ ವೇದಿಕೆಯಲ್ಲಿ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ನೋವು ದುಃಖಗಳು ಏನೇ ಇದ್ರೂ ಒಂದು ಬಿಳಿ ಹಾಳಿಯಲ್ಲಿ ನಿಮ್ಮದೇ ಆದಂಥ ಒಂದು ಅರ್ಜಿ ಅಥವಾ ಒಂದು ದೂರನ್ನ ಬರ್ಕೊಂಬನ್ನಿ, ಆ ವೇದಿಕೆಗೆ ತಂದಾಗ ಆ ವೇದಿಕೆ ಮೇಲೆ ನಿಮಗೆ ಸಂಬಂಧಪಟ್ಟಂತ ಅಧಿಕಾರಿ ಮುಂದೆ ಇಡೋಣ. ಯಾಕೆ ಅಂತಂದ್ರೆ ನೀವು ಎಲ್ಲಾ ಕಚೇರಿಗಳಿಗೂ ಪ್ರತಿಯೊಂದು ಕಡೆನೂ ಸುತ್ತಾಡಿ ಸುತ್ತಾಡಿ ಸಾಕಾಗಿರುತ್ತೆ. ಯಾರು ಕೂಡ ನಿಮ್ಮ ಅರ್ಜಿಗೆ ಆಗಿರ್ಲಿ, ನಿಮ್ಮ ದೂರ್ಗಾಗಿರ್ಲಿ, ಅದರ ನಿಮ್ಮ ನೋವುಗಾಗಿರ್ಲಿ ಯಾರು ಕೂಡ ಸ್ಪಂದಿಸೋದೇ ಇಲ್ಲ. ಅದಕ್ಕೋಸ್ಕರ ಈಗ ನಾವು ಮಾಡ್ತಾ ಇರೋದು ವೇದಿಕೆ. ಯಾರ್ಯಾರಿಗೆ ಯಾವ್ಯಾವ ವ್ಯಾಪ್ತಿಯಲ್ಲಿ ಯಾವ್ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗಳನ್ನ ಆ ವ್ಯಾಪ್ತಿಗೆ ಕರೆಸ್ತೀರಿ. ಆ ವ್ಯಾಪ್ತಿಗೆ ಬಂದು ನಿಮ್ಮ ದೂರುಗಳನ್ನ ಕೊಡಿ, ಮತ್ತೆ ನಿಮ್ಮ ನೋವನ್ನ ಹೇಳ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಯಾಕೆ ಅಂತಂದ್ರೆ ರಾಜಕಾರಣಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳು ಇರೋದೇ ನಮ್ಮ ನೋವು ದುಃಖ ಕೇಳೋದಕ್ಕೆ. ನಿಮ್ಮ ನೋವು ದುಃಖಕ್ಕೆ ಆ ವೇದಿಕೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಆವಾಗ ನಿಮ್ಮ ಪರ ನಾವು ನಿಂತ್ಕೊಳ್ತೀರಿ. ಎಸ್ಎಫ್ ಕರ್ನಾಟಕ ನಿಮಗೆ ನ್ಯಾಯ ಸಿಗೋ ತನಕ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀರಿ. ಯಾಕೆ ಅಂತಂತಂದ್ರೆ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸಾಯೋದಕ್ಕಿಂತ ಮುಂಚೆ ನೊಂದವ್ರ ಪರ, ಕಷ್ಟದಲ್ಲಿರೋರ್ ಪರ, ದುಃಖದಲ್ಲಿದ್ದವ್ರ ಪರ, ಬಡವ್ರ ಪರ, ದೀನ ದಲಿತರ ಪರ ನಿಂತ್ಕೊಳ್ಬೇಕಾಗಿರೋದು ಒಬ್ಬ ಮನುಷ್ಯನ ಕರ್ತವ್ಯ. ಇವತ್ತು ಎಸ್ಎಫ್ ಕರ್ನಾಟಕ ಕರ್ತವ್ಯವನ್ನ ಮಾಡ್ತಾ ಇದೆ, ಒಂದು ವೇದಿಕೆಯನ್ನ ಮಾಡ್ತಾ ಇದ್ದೀರಿ. ಈ ವೇದಿಕೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವೇದಿಕೆಯನ್ನ ನಿಮ್ಮ ಸ್ನೇಹಿತರಿಗೆ, ಮತ್ತೊಬ್ಬ ಕಷ್ಟದಲ್ಲಿದ್ದವರಿಗೆ ದಯವಿಟ್ಟು ತಿಳಿಸೇಳಿ. ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ, ನಿಮ್ಮ ಕಷ್ಟ ಕೇಳೋದಕ್ಕೆ, ನಿಮ್ಮ ದುಃಖ ಕೇಳೋದಕ್ಕೆ, ನಿಮ್ಮ ಜೊತೆಯಲ್ಲಿ ಕೈ ಹಿಡಿದು ನಿಂತ್ಕೊಳ್ಳೋದಕ್ಕೆ ಒಂದು ಎಸ್ಎಫ್ ಕರ್ನಾಟಕ ಒಂದು ವೇದಿಕೆ ಪ್ರಾರಂಭ ಮಾಡ್ತಾ ಇದೆ. ದಯವಿಟ್ಟು ಆ ವೇದಿಕೆಯಲ್ಲಿ ಹೋಗಿ ನಿನ್ನ ಎಲ್ಲ ಕಷ್ಟ ನೋವು ದುಃಖಗಳನ್ನ ಹೇಳ್ಕೊ. ಆ ವೇದಿಕೆಯಲ್ಲಿ ನಿನಗೆ ನ್ಯಾಯ ಸಿಗುತ್ತೆ ಅಂತ. ಅದೇ ರೀತಿ ನಿಮ್ಮ ಬೆಂಬಲವೂ ಕೂಡ ಇರಲಿ, ನಿಮ್ಮ ಸಪೋರ್ಟ್ ಕೂಡ ನಮಗಿರ್ಲಿ. ಯಾಕೆ ಅಂತಂದ್ರೆ ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಮನೆಯಲ್ಲೂ, ಪ್ರತಿ ಒಬ್ಬ ವ್ಯಕ್ತಿಯಲ್ಲೂ ಕೂಡ ನೂರಾರು ಸಮಸ್ಯೆ, ನೂರಾರು ಗೊಂದಲ, ನೂರಾರು ಕಷ್ಟ ಇದೆ. ಅದನ್ನ ಹೇಳ್ಕೊಳ್ಳೋದಕ್ಕೆ ಎಲ್ಲೂ ಅವಕಾಶಗಳಿಲ್ಲ. ನಾವು ಗೆಲ್ಸಿರೋಂಥ MLA ಹತ್ರ ಹೇಳ್ಕೊಳ್ಳೋಣ ಅಂದ್ರೆ MLA ಮನೆ ಬಾಗಿಲಿಗೂ ಕೂಡ ಸೇರ್ಸಕ್ಕಾಗದಿರೋಂಥ ಪರಿಸ್ಥಿತಿ. ತಹಸೀಲ್ದಾರ್ ಹತ್ರ ಹೇಳ್ಕೊಳ್ಳೋಣ ಅಂತಂದ್ರೆ ತಹಸೀಲ್ದಾರ್ ಯಾವ ಸಮಯಕ್ಕೆ ಕಚೇರಿಗೆ ಬರ್ತಾನೆ, ಯಾವಾಗ ರಜಾ ಆಗ್ತಾನೆ, ಯಾವಾಗ ಬರಲ್ಲ ಅನ್ನೋದೇ ಮಾಹಿತಿ ನಮ್ಗಿರೋದಿಲ್ಲ. ಆ ಕಚೇರಿ ತನಕ ದುಡ್ಡುಗಳು ಖರ್ಚು ಮಾಡ್ಕೊಂಡು ಹೋಗಿರ್ತೀರಿ, ಆವತ್ತು ಕೂಡ ನಮ್ಗೆ ಎಲ್ಲೂ ನ್ಯಾಯ ಸಿಕ್ಕಲ್ಲ. ಹೋಗ್ಲಿ DC ಹತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೋದ್ರೆ DC ಡೋರಲ್ಲೂ ಕೂಡ ನಮ್ಮನ್ನ ಸೇರ್ಸಲ್ಲ. ಅಥವಾ ನಾವು ಅರ್ಜಿ ಕೊಟ್ಟರು ಕೂಡ 6 ತಿಂಗಳು, ವರ್ಷ ಆದ್ರೂ ಕೂಡ ಅದಕ್ಕೆ ಕ್ಯಾರೆ ಅನ್ನಲ್ಲ, ಸೊಪ್ಪು ಹಾಕಲ್ಲ. ಹೋಗ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಪಂಚಾಯತಿನೋ, ನಗರಸಭೆನೋ, ಪುರಸಭೆನೋ, BBMPನೋ ಇದೆ, ಅವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಹೋದ್ರೆ ಅವರು ಕೂಡ ನಮ್ಮನ್ನ ಕ್ಯಾರೆ ಮಾಡಲ್ಲ.
ಅಟ್ಲೀಸ್ಟ್ ನಮ್ಮ ಆರೋಗ್ಯ ಕೆಟ್ಟೋಗೈತೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ನಮ್ಮ ಆರೋಗ್ಯವನ್ನು ತೋರಿಸ್ಕೊಳ್ಳೋಣ ಅಂತ ಹೋದ್ರೂ ಕೂಡ ಅಲ್ಲೂ ಕೂಡ ಲಂಚದವ ಥರ, ಅಲ್ಲೂ ಕೂಡ ನಮಗೆ ಗೌರವ ಸಿಕ್ಕಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ, ಇಷ್ಟೆಲ್ಲ ನೋವಿದ್ರೂ ಕೂಡ ಈ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ಎಲ್ಲಿ? ನಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ಯಾರು? ನಮ್ಮ ಕಷ್ಟಗಳನ್ನು ಕೇಳೋದಕ್ಕೆ ಯಾರು ರೆಡಿ ಇದ್ದಾರೆ? ಅದಕ್ಕೋಸ್ಕರನೇ ಇವತ್ತು ACF ಕರ್ನಾಟಕ ಬೃಹತ್ವಾದಂತಹ ಒಂದು ವೇದಿಕೆಯನ್ನು ತಯಾರಿ ಮಾಡ್ತಿದೆ. ಈ ವೇದಿಕೆಗೆ ತಾವೆಲ್ಲರೂ ಬನ್ನಿ, ನಿಮ್ಮ ನೋವು ದುಃಖ ಹಂಚ್ಕೊಳ್ಳಿ, ನಿಮಗೊಂದು ನ್ಯಾಯ ಸಿಗಲಿ. ನೀವು ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋದ್ರನ್ನೆಲ್ಲನೂ ನಿಮಗೆ ವಾಪಸ್ ಬರಲಿ, ನಿಮ್ಮ ಆಸ್ತಿ ವಾಪಸ್ ಬರಲಿ, ನಿಮ್ಮ ಗಂಡ ಹೆಂಡತಿಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಇರಲಿ, ನಿಮ್ಮ ಆಸ್ತಿನ ಕದ್ದಿರುವಂಥ ಕಳ್ಳನಿಗೆ ಶಿಕ್ಷೆ ಆಗಲಿ, ನಿಮ್ಮ ಮೇಲೆ ನಡೀತಿರುವಂಥ ದಬ್ಬಾಳಿಕೆಗಳು ಕಡಿಮೆ ಆಗಲಿ, ನಿಮ್ಮ ಓದೋ ಮಕ್ಕಳಿಗೆ ಒಂದು ಭವಿಷ್ಯ ಸಿಕ್ಕಲಿ. ನಿಮ್ಮ ವ್ಯವಸಾಯದಲ್ಲಿ ನಿಮಗೆ ಕಷ್ಟ ಆಗ್ತಾ ಇದ್ರೆ, ರೈತರಿಗೆ ಮೋಸ ಆಗ್ತಾ ಇದ್ರೆ, ಅಟ್ಲೀಸ್ಟ್ ಅದು ಈ ವೇದಿಕೆಯಿಂದ ನ್ಯಾಯ ಆದರೂ ಸಿಕ್ಕಲಿ. ಧನ್ಯವಾದಗಳು.